ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಅರುಂಡಿ. ನಮ್ಮವರೇ ನಮಗಾಗೋದಿಲ್ಲ ಅಂತ ದೊಡ್ಡವರು ಸುಮ್ಮನೆ ಏನು ಹೇಳಿಲ್ಲ. ಯಾಕೆಂದರೆ ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ರೋಹಿತ್ ಶರ್ಮಾ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೇನು ನಾಳೆ ಸೆಮಿಫೈನಲ್ ಮ್ಯಾಚ್ ಕೂಡ ಇದೆ. ಈ ಬಾರಿಯ ಟ್ರೋಫಿಯನ್ನು ಮುಡಿಗೇರಿಸಿಕೊಂಡ್ರೂ ಕೂಡ ಅಚ್ಚರಿ ಪಡುವಂಥದ್ದು ಏನೂ ಕೂಡ ಇಲ್ಲ. ಆದರೆ ಈ ಕಾಂಗ್ರೆಸ್ಸಿಗರ ಕೆಳಮಟ್ಟದ ಮನಸ್ಥಿತಿ ಯಾವ ರೀತಿಯಾಗಿ ಇದೆ ಅಂದರೆ, ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರ ಬಾಡಿ ಶೇಮಿಂಗ್ ಮಾಡೋ ಮುಖಾಂತರವಾಗಿ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಇದೀಗ ಈ ವಿಷಯ ಭಾರತದಲ್ಲಿ ವ್ಯಾಪಕ ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಅಭಿಮಾನಿಗಳು ಕೂಡ ತಿರುಗಿ ಬೀಳ್ತಾ ಇದ್ದಾರೆ. ರೋಹಿತ್ ಶರ್ಮಾ ವಿರುದ್ಧ ಕಾಂಗ್ರೆಸ್ ನಾಯಕಿ ಆಡಿದಂಥ ಕುಚೋದ್ಯ ಮಾತುಗಳ ವಿರುದ್ಧವಾಗಿ BCCI ಕೂಡ ತಿರುಗಿ ಬಿದ್ದಿರೋದು, ಜೊತೆಗೆ ತನ್ನ ಆಟಗಾರನನ್ನ ಸಮರ್ಥಿಸಿಕೊಳ್ಳುವ ಕೆಲಸವನ್ನು ಕೂಡ ಮಾಡಿದೆ. ಈ ಕೆಟ್ಟ ರಾಜಕೀಯ ಮನಸ್ಥಿತಿಯ ವಿರುದ್ಧವಾಗಿ ವ್ಯಾಪಕವಾದಂಥ ಟೀಕೆ ಟಿಪ್ಪಣಿಗಳು ಕೂಡ ಶುರುವಾಗಿದ್ದು, ಕಾಂಗ್ರೆಸ್ ನಾಯಕಿಯ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಜೊತೆಗೆ ಈ ವಿಷಯ ಎಕ್ಸ್ ಖಾತೆಯಲ್ಲೂ ಕೂಡ ಟಾಪ್ ಟ್ರೆಂಡಿಂಗ್ನಲ್ಲಿದೆ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ಒಂದಿಷ್ಟು ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಹೌದು, ನಾವು ಕೂಡ ಇದೇ ಕಾಂಗ್ರೆಸ್ ನಾಯಕಿಗೆ ಒಂದು ಪ್ರಶ್ನೆಯನ್ನು ಕೇಳಬೇಕಾಗತ್ತೆ. ರಾಜಕೀಯದಲ್ಲಿ ಕಾಂಗ್ರೆಸ್ ನಾಯಕಿಗೆ ನಾನು ಮೂಲತಃ ಈ ವಿಷಯವನ್ನು ಎತ್ತಿದ್ದು ಆಕೆಯಾಗಿರೋದ್ರಿಂದ ಆಕೆಗೆ ನಾವೆಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಕೇಳೋಣ. ರಾಜಕೀಯದಲ್ಲಿ ಸತತ ಸೋಲುಗಳಿಂದ ಹೆಸರುವಾಸಿಯಾಗಿರೋ ರಾಹುಲ್ ಗಾಂಧಿ ಕೂಡ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ತಾರೆ. ಹಾಗಾದರೆ ಪ್ರಧಾನಿ ಆಕಾಂಕ್ಷಿಯಾದಂತಹ, ಜೊತೆಗೆ ಪ್ರಧಾನಿ ಆಕಾಂಕ್ಷಿ ಆಗಲಿಕ್ಕೆ ಒದ್ದಾಡ್ತಾ ಇರುವಂತಹ ರಾಹುಲ್ ಇಂಥದ್ದೇ ನಡೆಯನ್ನು ಪಡೆದುಕೊಳ್ತಾರೆ. ಹಾಗಾದರೆ ನಾನಿಲ್ಲಿ ರಾಜಕೀಯವನ್ನು ಮಾಡ್ತಾ ಇಲ್ಲ, ಆದರೆ ನಮ್ಮ ಹೆಮ್ಮೆಯ ಆಟಗಾರನನ್ನು ಪರವಾಗಿ, ಆತನ ಪರವಾಗಿ ನಿಂತು ಮಾತನಾಡ್ತಾ ಇದ್ದೀನಿ. ಸ್ನೇಹಿತರೆ, ಕ್ಯಾಪ್ಟನ್ ರೋಹಿತ್ ವಿರುದ್ಧ ಯಾವುದೋ ಪಾಕಿಸ್ತಾನದ ಮಾಜಿ ಆಟಗಾರ ಕಿಂಡಲ್ ಮಾಡಿದರೆ ಇಷ್ಟು ತಲೆ ಕೆಡಿಸಿಕೊಳ್ಳುವ ಅಗತ್ಯವೇ ಇರ್ತಾ ಇರಲಿಲ್ಲ. ಆದರೆ ದೇಶಕ್ಕಾಗಿ ಆಡ್ತಾ ಇರೋ ರೋಹಿತ್ ವಿರುದ್ಧ ಟೀಕೆ ಮಾಡಿ ಕಾಂಗ್ರೆಸ್ ಇದೀಗ ಇಕ್ಕಟ್ಟಿಗೆ ಸಿಲುಕು ಹಾಕ್ಕೊಂಡಿದೆ. ಕೇರಳದ ಕಾಂಗ್ರೆಸ್ ನಾಯಕಿ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ವಕ್ತಾರೆ ಡಾಕ್ಟರ್ ಶಮಾ ಮೊಹಮ್ಮದ್ ಮಾಡಿರ್ತಕ್ಕಂಥ ಟ್ವೀಟ್ ಇದೀಗ ಭಾರೀ ವಿವಾದಕ್ಕೂ ಕೂಡ ಕಾರಣವಾಗ್ತಾ ಇದೆ. ಸ್ನೇಹಿತರೆ, ನಾವೆಲ್ಲ ಇಲ್ಲಿ ಸಾಮಾನ್ಯವಾಗಿ ಯೋಚನೆ ಮಾಡಬೇಕಾದಂಥ ಸಂಗತಿಯೊಂದಿದೆ. ನಮಗೆ ಪಾಕಿಸ್ತಾನದ ಒಬ್ಬ ಆಟಗಾರ ನೆನಪಿರಬಹುದು, ಹಿಂಜಾಮ ಮುಲ್ಲಕ್ನಂತಹ ದೈತ್ಯ ಆಟಗಾರ. ಆ ತರಹದ ಆಟಗಾರನೇನಾದರೂ ಭಾರತದಲ್ಲಿದ್ದಿದ್ರೆ ಇನ್ನೂ ಯಾವ ರೀತಿಯಾದಂಥ ಟೀಕೆಗಳು ಕೇಳಿ ಬರ್ತಾ ಇದ್ವೋ ಗೊತ್ತಿಲ್ಲ. ಆದರೆ ಈ ಟೀಕೆಗಳಿಂದ ರೋಹಿತ್ ನಿಜಕ್ಕೂ ಮಾನಸಿಕ ಖಿನ್ನತೆಗೂ ಕೂಡ ಜಾರಬಹುದು. ಅವರ ರಾಜೀನಾಮೆಯ ಕೂಗು ದೇಶದೆಲ್ಲೆಡೆ ಕೇಳಿ ಬರಬಹುದು. ಆದರೆ ಈ ಕಾಂಗ್ರೆಸ್ಸಿಗರ ಆರೋಪಗಳಿಗೆ ಯಾವ ಮುಲಾಮು ಹಚ್ಚಬೇಕು ಅನ್ನೋದು ಸದ್ಯದ ಚರ್ಚೆಯ ವಿಷಯ. ಸ್ನೇಹಿತರೆ, ಆಕೆ ಮಾಡಿದಂಥ ಟ್ವೀಟ್ ಬಗ್ಗೆ ಕೂಡ ನಾವಿಲ್ಲಿ ಗಮನ ಹರಿಸಬೇಕಾಗತ್ತೆ. ಏನು ಟ್ವೀಟ್ ಮಾಡಿರೋದು ಅಂತ. ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ದಪ್ಪಗಿರುವ ಆಟಗಾರ, ದಪ್ಪಗಿದ್ದಾರೆ, ಫ್ಯಾಟ್ ಆಗಿದ್ದಾರಂತೆ. ಜೊತೆಗೆ ಶರ್ಮಾ ತಮ್ಮ ತೂಕವನ್ನು ಇನ್ನಷ್ಟು ಕಡಿಮೆ ಮಾಡಿಕೊಳ್ಬೇಕು. ಭಾರತದಲ್ಲಿ ಇದುವರೆಗೂ ಇರ್ತಕ್ಕಂಥ ಆಟಗಾರರಲ್ಲಿ ಆಕರ್ಷಕವಲ್ಲದ, ಪ್ರಭಾವಶಾಲಿ ಆಗಿರದಂತಹ ಒಬ್ಬ ಕ್ಯಾಪ್ಟನ್ ಅಂದರೆ ಅದು ರೋಹಿತ್ ಶರ್ಮಾ ಅಂತ ಹೇಳಿ ಇದೇ ಶಮಾ ಅವರು ಟ್ವೀಟ್ ಮಾಡಿದರು. ಯಾವಾಗ ಎಲ್ಲೆಡೆ ವ್ಯಾಪಕ ವಿರೋಧ ಕೇಳಿಬಂತೋ ಆಗ ಎಚ್ಚೆತ್ತುಕೊಂಡಂಥ ಈ ಕಾಂಗ್ರೆಸ್ ನಾಯಕಿ ಇದೇ ಬಾಡಿ ಶೇಮ್ ಟ್ವೀಟನ್ನು ಈ ಶಮಾ ಡಿಲೀಟ್ ಮಾಡಿದರು. ಈ ಟ್ವೀಟ್ನಿಂದ ಕಾಂಗ್ರೆಸ್ ಕೂಡ ಮುಜುಗರಕ್ಕೂ ಒಳಗಾಗಬೇಕಾಗಿ ಬಂತು. ಹಾಗಾಗಿ ಮುಂದೆ ಇದೇನೋ ಎಡವಟ್ಟಾಗುತ್ತೆ, ಮುಂದೆ ದೊಡ್ಡ ದೊಡ್ಡ ಪರಿಣಾಮಗಳನ್ನು ಕೂಡ ಎದುರಿಸಬೇಕಾಗುತ್ತೆ ಅಂತ ಅರಿತುಕೊಂಡಂಥ ಕಾಂಗ್ರೆಸ್ ಹೈಕಮಾಂಡ್ ತಕ್ಷಣಕ್ಕೆ ಆಕೆಗೆ ವಾರ್ನಿಂಗನ್ನು ಕೂಡ ಕೊಡ್ತು. ಪೋಸ್ಟನ್ನು ಡಿಲೀಟ್ ಮಾಡುವಂತೆ ಸೂಚನೆ ಕೂಡ ನೀಡಿತು. ಆದರೆ ಇವರೆಲ್ಲ ನಮ್ಮ ಭಾರತೀಯರ, ನಮ್ಮ ಆಟಗಾರರ ವಿರುದ್ಧವೇ ಅಪಸ್ವರವನ್ನು ಎತ್ತತಕ್ಕಂತಹ, ಟೀಕೆ ಮಾಡ್ತಕ್ಕಂಥ ಅವಶ್ಯಕತೆ ಈ ಸಂದರ್ಭದಲ್ಲಿ ಇತ್ತ ಅನ್ನೋದು ಸದ್ಯದ ಪ್ರಶ್ನೆ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ BCCI ಕೂಡ ಏನು ಸೈಲೆಂಟ್ ಆಗಿಲ್ಲ. ತಕ್ಷಣಕ್ಕೆ ಅದು ಕೂಡ ರಿಯಾಕ್ಟ್ ಮಾಡಿದೆ. BCCI ಕಾರ್ಯದರ್ಶಿಯಾಗಿರೋ ದೇವಜಿತ್ ಸೈಕಿಯಾ ಅವರು ಶಮಾ ಮೊಹಮ್ಮದ್ ಅವರ ಹೇಳಿಕೆಯನ್ನು ಖಂಡಿಸಿದರು. ಶಮಾ ಅವರ ಹೇಳಿಕೆ ಸದ್ಯದ ಮಟ್ಟಿಗೆ ದುರದೃಷ್ಟಕರ. ಯಾಕೆ ಅಂದರೆ ನಮ್ಮ ಭಾರತದ ಆಟಗಾರರ ಬಗ್ಗೆ ನಮ್ಮ ಭಾರತೀಯರೇ ಅಂತ ಹೇಳಿಕೆಗಳನ್ನು ಕೊಡೋದಿದೆಯಲ್ಲ, ಜವಾಬ್ದಾರಿಯುತ ವ್ಯಕ್ತಿಯೊಬ್ಬರು ಕ್ಷುಲ್ಲಕ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಯನ್ನು ನೀಡಿರೋದು ದುರದೃಷ್ಟಕರ. ನಿರ್ಣಾಯಕ ICC ಟೂರ್ನಮೆಂಟ್ನಲ್ಲಿ ಟೀಮ್ ಇಂಡಿಯಾ ಸದ್ಯ ಬ್ಯುಸಿಯಾಗಿದೆ. ಇಂಥ ಸಂದರ್ಭದಲ್ಲಿ ಕ್ಷುಲ್ಲಕ ಸಂದೇಶವನ್ನು ಪಾಸ್ ಮಾಡಿರೋ ಹಿಂದಿನ ಉದ್ದೇಶವೇನಿರ್ಬೋದು? ಇದು ತಂಡ ಅಥವಾ ವ್ಯಕ್ತಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಕೂಡ ಬೀರುತ್ತೆ. ಪ್ರತಿ ಆಟಗಾರರು ಕೂಡ ಉತ್ತಮ ಪ್ರದರ್ಶನವನ್ನು ನೀಡಲಿಕ್ಕೆ ಗಮನ ಹರಿಸ್ತಾ ಇದ್ದಾರೆ. ಆದರೆ ಕೆಲವೊಬ್ಬ ವ್ಯಕ್ತಿಗಳು ಮಾತ್ರ ತಮ್ಮ ವೈಯಕ್ತಿಕ ಪ್ರಚಾರಕ್ಕಾಗಿ, ರಾಜಕೀಯ ಲಾಭಕ್ಕಾಗಿ ಇಂತಹ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಅವನ್ನು ನಿಲ್ಲಿಸ್ತಾರೆ ಅಂತ ನಾನು ಭಾವಿಸ್ತೀನಿ ಅಂತ ಕಿಡಿಕಾರಿದ್ರು.
ಇನ್ನು ಇವರ ಹೇಳಿಕೆಯನ್ನು BJP ಕೂಡ ಖಂಡಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಳೋದಕ್ಕಿಂತ ಮುಂಚೆ ಸದ್ಯ BCCIನ ಅಧ್ಯಕ್ಷರು ಯಾರಿದ್ದಾರೆ ಅಂತ ತಮಗೆಲ್ರಿಗೂ ಕೂಡ ಗೊತ್ತಿದೆ. ಇವರ ಆಯ್ಕೆಗೆ ವಿಚಾರದಲ್ಲಾಗಿರ್ಬೋದು ಅಥವಾ ಇವ್ರನ್ನ ತೆಗೆದುಹಾಕೋ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಮಟ್ಟಿಗೆ BJPಯನ್ನು ಇದು ಡಿಪೆಂಡಬಲ್ ಆಗಿರುತ್ತೆ ಅನ್ನೋ ವಿಷಯವಾಗಿ ಇದನ್ನು ರಾಜಕೀಯ ಮಾಡಲಿಕ್ಕೂ ಕೆಲವೊಬ್ಬ ಕಾಂಗ್ರೆಸ್ ನಾಯಕರು ಪ್ರಯತ್ನ ಪಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದಷ್ಟೇ ನಾವು ಮೇಲ್ನೋಟಕ್ಕೆ ಗಮನಿಸಬೇಕಾದಂಥ ಸಂಗತಿ. ಇನ್ನು BJP ನಾಯಕರು ಕೂಡ ಕಾಂಗ್ರೆಸ್ ನಾಯಕಿಗೆ ಛೀಮಾರಿ ಹಾಕ್ತಾ ಇದ್ದಾರೆ. ಮುಂದೆ ಭವಿಷ್ಯದಲ್ಲೇ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅನ್ನೋ ಕೌಂಟರ್ ಸ್ಟೇಟ್ಮೆಂಟ್ ಕೂಡ ಪಾಸ್ ಮಾಡ್ತಿದ್ದಾರೆ. ಒಬ್ಬ ಕ್ರಿಕೆಟ್ ದಿಗ್ಗಜನನ್ನ ಜೊತೆಗೆ ಆತನ ಬಗ್ಗೆ ಈ ರೀತಿಯಾಗಿ ನಿಂದನಕಾರಿಯಾದಂಥ ಹೇಳಿಕೆಗಳನ್ನು ನೀಡುವಾಗ ಕಾಂಗ್ರೆಸ್ ನಾಯಕಿಯ ಮನಸ್ಸು ಎಂಥದ್ದು ಅನ್ನೋದು ಹೇಗಿರುತ್ತೆ ಅನ್ನೋ ಅಭಿಪ್ರಾಯಗಳು ಕೂಡ ಕೇಳಿಬರ್ತಾ ಇವೆ. ರೋಹಿತ್ ಮಾತ್ರವಲ್ಲದೆ ಕ್ರಿಕೆಟ್ಗೆ ವ್ಯಾಪಕ ಕೊಡುಗೆಗಳನ್ನು ನೀಡ್ತಾ ಇರ್ತಕ್ಕಂಥ ಆಟಗಾರರ ಜರ್ನಿಯನ್ನು ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ. ಮುಂದೆ ಆಡುವಂತೆ ಉತ್ತೇಜನ ಕೊಡಬೇಕಾಗತ್ತೆ. ಆದರೆ ಫಿಟ್ನೆಸ್ಸನ್ನು ಕಂಡುಕೊಳ್ಳಿ ಅನ್ನೋ ಸಲಹೆಗಳನ್ನು ನೀಡೋದು ಬಿಟ್ಟು ICC ಟ್ರೋಫಿಯನ್ನು ಗಿಟ್ಟಿಸೋಕೆ ಇಡೀ ಟೀಮ್ ಇಂಡಿಯಾ ಜೋಶ್ನಲ್ಲಿರಬೇಕಾದ್ರೆ ಅವರನ್ನು ಕುಗ್ಗಿಸುವಂಥ ಹೇಳಿಕೆಗಳನ್ನು ನೀಡೋದಿದೆಯಲ್ಲ, ಅದು ದೊಡ್ಡ ನಾಯಕರು ಅಂತ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಇದು ಖಂಡನೀಯ ಅನ್ನೋ ಮಾತುಗಳು ಎಲ್ಲೆಡೆ ಕೇಳಿ ಬರ್ತಾ ಇರೋದು. ಇಷ್ಟಕ್ಕೆ ಆಕೆ ಸುಮ್ಮನಾಗಿದ್ದರೆ ಎಲ್ಲರೂ ಕೂಡ ಸುಮ್ಮನಾಗ್ತಿದ್ರು ಅನ್ನೋ ಗೊತ್ತಿಲ್ಲ. ಒಬ್ಬ ಕ್ರೀಡಾಪಟುವಾಗಿ ರೋಹಿತ್ ಶರ್ಮಾ ದಪ್ಪಗಿದ್ದಾರೆ, ತೂಕವನ್ನು ಇಳಿಸ್ಕೊಳ್ಬೇಕು ಮತ್ತು ಖಂಡಿತವಾಗಿಯೂ ಭಾರತ ಕಂಡ ಅತ್ಯಂತ ಕಳಪೆ ನಾಯಕ ಇವರೊಬ್ಬರೇ ಅಂತ ಹೇಳಿ ಮೊಹಮ್ಮದ್ ಶಮಾ ಅವರು ಪೋಸ್ಟ್ ಮಾಡಿದರು. ಮತ್ತೊಂದು ಪೋಸ್ಟ್ ಕೂಡ ಬಿಟ್ಟಿದ್ದರು. ಗಂಗೂಲಿ, ತೆಂಡೂಲ್ಕರ್, ದ್ರಾವಿಡ್, ಧೋನಿ, ಕೊಹ್ಲಿ, ಕಪಿಲ್ ದೇವ್, ಶಾಸ್ತ್ರಿ ಮತ್ತು ಉಳಿದವರಿಗೆ ಕಂಪೇರ್ ಮಾಡಿದ್ರೆ ಅವರಲ್ಲಿ ಜಗತ್ತಿಗೆ ಮಾದರಿಯಾಗುವಂಥದ್ದು ಏನಿದೆ ಈತನಲ್ಲಿ, ಅವರು ಸಾಧಾರಣ ಆಟಗಾರ, ಜೊತೆಗೆ ಭಾರತದ ನಾಯಕರಾಗಲಿಕ್ಕೆ ಇವರಿಗೆಲ್ಲ ಅದೃಷ್ಟ ಎಲ್ಲಿತ್ತು ಅಂತ ಹೇಳಿ ಇದೇ ರೋಹಿತ್ ಶರ್ಮಾ ಬಗ್ಗೆ ಒಂದು ಟ್ವೀಟ್ ಕೂಡ ಹರಿಬಿಟ್ಟಿದ್ರು. ರೋಹಿತ್ ಶರ್ಮಾ ಅವರ ಕುರಿತ ಕಾಂಗ್ರೆಸ್ ವಕ್ತಾರೆ ಶಮಾ ಮೊಹಮ್ಮದ್ ಅವರ ಟೀಕೆಗೆ ಬೆಂಬಲವನ್ನು ಇನ್ನೊಬ್ಬ TMC ಸಂಸದ ಸೌಗತ್ ರಾಯ್ ಅಂತಕ್ಕಂಥವ್ನು, ಇವೆಲ್ಲ ನಿಮಗೆಲ್ಲ ಗೊತ್ತಾಗ್ತಾ ಇದೆ. ನೀವೆಲ್ಲ ಯಾಕೆಂದರೆ ಒಟ್ಟಾರೆಯಾಗಿ BJP ವಿರೋಧಿ ಪಕ್ಷಗಳು ಈ ಹೇಳಿಕೆಯಲ್ಲಿ ಈಗ ಒಟ್ಟಾದಂತೆ ಕಾಣಿಸ್ತಾ ಇದೆ. ಈ ಸೌಗತ್ ರಾಯ್ ಅನ್ನೋನು ಕೂಡ ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ ತಂಡದಲ್ಲಿ ಆಡಲಿಕ್ಕೆ ಯೋಗ್ಯವಲ್ಲ ಅನ್ನೋ ಹೇಳಿಕೆಗಳನ್ನು ಕೂಡ ಹೇಳಿರೋದು. ರೋಹಿತ್ ಶರ್ಮಾ ಅವರ ಕುರಿತ ಶಮಾ ಮೊಹಮ್ಮದ್ ಅವರ ಅಭಿಪ್ರಾಯವನ್ನು ನಾನು ಬೆಂಬಲ ನೀಡ್ತೀನಿ. ರೋಹಿತ್ ಶರ್ಮಾ ಅವರ ದೈಹಿಕ ಸಾಮರ್ಥ್ಯದ ಮೇಲೆ ನನಗೂ ಕೂಡ ನಂಬಿಕೆ ಇಲ್ಲ. ಅವರು ಆರಂಭಿಕರಾಗಿ ಬಂದು ಬೇಗ ಔಟ್ ಆಗ್ತಾರೆ. ರೋಹಿತ್ ಶರ್ಮಾ ಭಾರತೀಯ ಕ್ರಿಕೆಟ್ ತಂಡದ ನಾಯಕನಾಗಿ ಮುಂದುವರಿಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅಂತೇಳಿ ಇದೆ ಸೌಗತ್ ರಾಯ್ ಹೇಳಿಕೆಯನ್ನು ಕೊಟ್ಟಿರೋದು. ನೋಡಿ, ಈ ಥರದ ವಿರೋಧಿ ಹೇಳಿಕೆಗಳನ್ನು ಗಮನಿಸಬೇಕಾದ್ರೆ ಭಾಳಷ್ಟು ಕ್ಷಣಗಳಲ್ಲಿ ಹಾಗೆ ಅನಿಸ್ಬಿಡುತ್ತೆ, ನಮ್ಮವ್ರನ್ನ ನಮ್ಮವರೇ ಕುಗ್ಗಿಸೋದು ಅಂತ. ಒಟ್ಟಾರೆಯಾಗಿ ಅದೇನೇ ಇರಲಿ, ಈ ಶಮಾ ಯಾರು ಅನ್ನೋ ಕುತೂಹಲಕ್ಕೆ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಬಿಡ್ತೀನಿ. ರಾಜಕೀಯಕ್ಕೆ ಬರೋ ಮೊದಲು ಈ ಶಮಾ ಮೊಹಮ್ಮದ್ ಪತ್ರಕರ್ತೆ ಆಗಿದ್ದರಂತೆ. ಅವರು ಸ್ವಲ್ಪ ಕಾಲ ಖಾಸಗಿ TV ಚಾನಲ್ನಲ್ಲೂ ಕೆಲಸ ಮಾಡಿದ್ರಂತೆ. 2018ರಲ್ಲಿ ಕಾಂಗ್ರೆಸ್ ಅವ್ರನ್ನ ಮೊದಲ ಬಾರಿಗೆ ರಾಷ್ಟ್ರೀಯ ಮಾಧ್ಯಮ ಪ್ಯಾನಲಿಸ್ಟ್ ಆಗಿ ನೇಮಕ ಮಾಡಿದೆ. ನಂತರ ಅವ್ರನ್ನ ಪಕ್ಷದ ರಾಷ್ಟ್ರೀಯ ವಕ್ತಾರೆಯನ್ನಾಗೂ ಕೂಡ ನೇಮಕ ಮಾಡಲಾಗಿದೆ. ಇದಿಷ್ಟು ಆಕೆಯ ಹಿನ್ನೆಲೆ. ಒಟ್ಟಾರೆಯಾಗಿ ಈಗ ರೋಹಿತ್ ಶರ್ಮಾ ವಿರುದ್ಧವಾಗಿ ಆಡಿರ್ತಕ್ಕಂಥ ಮಾತುಗಳು ವ್ಯಾಪಕವಾಗಿ ಚರ್ಚೆಗೂ ಕೂಡ ಕಾರಣವಾಗಿದೆ. ಹೈಕಮಾಂಡ್ ಇದರಿಂದ ನುಣುಚಿಕೊಳ್ಳುವ ಜೊತೆಗೆ ಜಾರಿಕೊಳ್ಳುವ ಕೆಲಸವನ್ನು ಕೂಡ ಬಹಳಷ್ಟು ಜಾಣ ನಡೆಯಿಂದ ಮಾಡ್ತಾ ಇದೆ. ಇದಕ್ಕೆಲ್ಲ ತಕ್ಕ ಪಾಠ ಜನರ ಆಕ್ರೋಶ, ಅಭಿಪ್ರಾಯಗಳು, ಜೊತೆಗೆ ಇದನ್ನು ಖಂಡಿಸೋದು, ಇವೆಲ್ಲದರ ಮುಖಾಂತರವಾಗಿ ನಮ್ಮ ರಾಷ್ಟ್ರೀಯವಾದಿ ಆಟಗಾರರ ವಿರುದ್ಧವಾಗಿ ಮಾತನಾಡ್ತಕ್ಕಂಥವ್ರ ವಿರುದ್ಧವಾಗಿ ನಾವು ತೋರ್ತಕ್ಕಂಥ ವಿರೋಧ ಅಂತ ನಾನು ಭಾವಿಸ್ತೀನಿ. ನಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.